ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ಬೆಳಗ್ಗೆ ಇದ್ದು ಸ್ವಲ್ಪ ಚಾಕ್ ಇಟ್ಕೊಂಡು ಆಮೇಲೆ ಚಹಾ ಕುದೀತು. ಆಮೇಲೆ ಚಹಾ ಕುದ್ದ ಆಮೇಲೆ ಕುಡಿಯೋಕ್ಕೆ ಒಂದು ನೀರು ಇಟ್ಕೊಳ್ತೀವಿ. ನೀರಿಟ್ಕೊಂಡು ಆಮೇಲೆ ಇವತ್ತೊಂದು ಸಿಂಪಲ್ ಆದೊಂದು ಪುಲಾವ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಪುಲಾವ್ಗೆ ಅಕ್ಕಿ ನೆನೆಸಿಟ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ನೀರು ಕುಡಿಲಿಕ್ಕೆ ಇಟ್ಕೊಂಡಿದ್ದೇನೆ. ಆಮೇಲೆ ನೋಡಿ, ನೀರು ಕುದಾದ್ಮೇಲೆ ಇಲ್ಲಿ ತರಕಾರಿಗೆ ಪುಲಾವಿಗೆ ಬೇಕಾದಂಥ ಬಟಾಣಿ, ಕ್ಯಾರೆಟ್, ಬೀನ್ಸ್, ಬಟಾಟೆ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಸ್ವಲ್ಪ ನಂತರ ಪಾಲಕ್ಕಿತ್ತು. ಅದನ್ನು ಕೂಡ ಹಾಕಲಿಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲ ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡು ಆಮೇಲೆ ಅದಕ್ಕೆ ಒಗ್ಗರಣೆಗೆ ಏನು ಅಂತ ಹೇಳಿದರೆ, ಒಂದು ನೀರುಳ್ಳಿ, ಒಂದು ಟೊಮೆಟೊ ಮತ್ತು ಸ್ವಲ್ಪ ಕಾಯಿ ಮೆಣಸು ಉದ್ದಕ್ಕೆ ಹೆಚ್ಚಿದ್ದೇನೆ. ನಾನು ಸಣ್ಣಗೆ ಹೆಚ್ಚಿದ್ರಲ್ಲಿ ಬೀನ್ಸ್ ಅದು ಇದು ಮಿಕ್ಸ್ ಆದರೆ ಗೊತ್ತಾಗಲ್ಲ, ತಿನ್ನುವಾಗ ಖಾರ ಅನಿಸಿದೆ. ಆಮೇಲೆ ನಾನಿಲ್ಲಿ ಬೋನ್ ಮಸಾಲ ಬಳಸ್ತಾ ಇದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೋನ್ ಮಸಾಲನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಡುವಲ್ಲೊಂದು ಚಹಾ ಕುಡಿಯುವ ಅಂತ ಅನಿಸ್ತು, ಚಹಾ ಚೋಡಿಸ್ಕೊಂಡೆ. ಆಮೇಲೆ ಅಕ್ಕಿಯನ್ನು ನೀರಾಗಲಿ ನೆನೆಸಿಟ್ಟಿದ್ದೆಲ್ಲ ಅದನ್ನು ನಾನು ಬಸ್ತಿಟ್ಕೊಂಡೆ. ಅದು ಬಸ್ತಿಟ್ಕೊಂಡ್ರೆ ಈ ಕಟ್ಟಿಂಗ್ ಮಾಡೋಷ್ಟೊತ್ತಿಗೆ ನೆನೆದ್ಬಿಡ್ತದೆ. ಆಮೇಲೆ ಇಲ್ಲಿ ಒಂದು ಕುಕ್ಕರಿಗೆ 2 ಸ್ಪೂನು ತುಪ್ಪ ಹಾಕಿದ್ದೇನೆ. ತುಪ್ಪ ನಾನು ಹಾಕ್ತೇನೆ, ಯಾವಾಗಲೂ ತುಪ್ಪ ಹಾಕಿ ಸ್ವಲ್ಪ ಮಾಡಿದರೆ ಚೆನ್ನಾಗಿರ್ತದೆ. ಆಮೇಲೆ ತುಪ್ಪ ನೀರಾದಮೇಲೆ ಸ್ವಲ್ಪ ಕರಗಿದ ಮೇಲೆ ಅದಕ್ಕೆ ಇಲ್ಲಿ ಸ್ವಲ್ಪ ಆವಾಗ ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಡಬೇಕು. ಆಮೇಲೆ ಇಲ್ಲಿ ನಾನೇನು ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇಲ್ಲಿ ಇದಕ್ಕೆ ಕುಕ್ಕರಿಗೆ ಹಾಕ್ತಾಯಿದ್ದೇನೆ. ಫಸ್ಟ್ ನಾನು ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಆಮೇಲೆ ಇಲ್ಲಿ ಹೆಚ್ಚಿಟ್ಟಂಥ ಮೆಣಸು ಮತ್ತು ನೀರುಳ್ಳಿ, ಸಣ್ಣಗೆ ಕಟ್ ಮಾಡಿಟ್ಕೊಂಡಂಥ ನೀರುಳ್ಳಿ, ಇದನ್ನೆಲ್ಲ ನಾನು ಹಾಕ್ಕೊಂಡ್ಮೇಲೆ ಅದನ್ನು ಸಣ್ಣಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಒಲೆಯನ್ನು. ಅದರಲ್ಲಿ ನಾನು ಇದು ಮಾಡ್ತಾಯಿದ್ದೇನೆ, ಹುರಿತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಏನಾಗಬೇಕು, ಕಂದು ಬಣ್ಣಕ್ಕೆ ತಿರುಗಬೇಕು. ಚೆನ್ನಾಗಿ ಫ್ರೈ ಆಗಿದ್ರಾಗಿ ಚೆನ್ನಾಗಿ ಪುಲಾವ್ ಬರೋದಿಲ್ಲ. ನಾನು ಪುಲಾವ್ಗೆ ಹೆಚ್ಚಾಗಿ ನನಗೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದೆ, ಚೆನ್ನಾಗಾಗ್ತದೆ. ಅದರ ನಡುವಲ್ಲಿ ಒಂದು ಸ್ವಲ್ಪ ನನ್ನ ಹತ್ರ ಇದಿತ್ತು, ಪಾಲಕ್ ಸೊಪ್ಪು ಕೂಡ ಇತ್ತು, ಹಾಳಾಗಬಾರ್ದು ಅಂತ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟೆ. ಇಲ್ಲಿ ಅದು ಫ್ರೈ ಆದಮೇಲೆ ಅದಕ್ಕೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಅದನ್ನು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಚೆನ್ನಾಗಿ ಅದು ಹಣ್ಣು ಒಂದು ಮೆದು ಆಗಬೇಕು ಫ್ರೈ ಮಾಡುವಾಗ. ಆಮೇಲೆ ಅದಕ್ಕೆ ನಾನಿಲ್ಲಿ ಒಂದಿಷ್ಟು ಏನು ಮಾಡ್ತಾಯಿದ್ದೇನೆ ಅಂತ ಹೇಳಿದರೆ, ನೋಡಿ ಈ ಥರ ಫ್ರೈ ಆಗಬೇಕು. ಅದಕ್ಕೆ ಒಂದಿಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ನಾವು ಹುರ್ಕೊಳ್ಬೇಕು. ಚೆನ್ನಾಗಿ ಅದನ್ನು ನಾವು ಫ್ರೈ ಮಾಡಿಕೊಂಡು ಅದು ಕೂಡ ಮಿಕ್ಸ್ ಆಗಿ ವಾಸನೆ ಎಲ್ಲ ಹೋಗಬೇಕು. ವಾಸನೆ ಹೋಗಿದ್ರೆ ಪುಲಾವು ಚೆನ್ನಾಗಿ ಬರೋದಿಲ್ಲ. ಅದು ಏನಾಗ್ತದೆ, ಹಸಿ ವಾಸನೆ ಪುಲಾವ್ ತಿನ್ನುವಾಗ ಒಂಥರ ಸ್ಮೆಲ್ ಬರ್ತಾಯಿದೆ. ಹಾಗಾಗಿ ಇಲ್ಲಿ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನೆಲ್ಲ ತರಕಾರಿ ನೋಡಿ ಇಟ್ಕೊಂಡಿದ್ದೇನೆ, ಇದನ್ನು ತೋರಿಸ್ತಾ ಇದ್ದೇನೆ ನಿಮಗೆ. ಅದನ್ನು ಒಂದೊಂದನ್ನಾಗಿ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೇನೆ. ಮೊದಲಿಗೆ ಕ್ಯಾರೆಟ್ ಬೀನ್ಸ್ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಒಂದೊಂದೇ ಹಾಕ್ಕೊಂಡು ಒಂದೊಂದೇ ಹಾಕ್ಕೊಳ್ಬೇಕು. ಇಟ್ಕೊಂಡಿದ್ದೆ ನೋಡಿ, ನೀರಿರೋದ್ರಲ್ಲಿ ಇರಲಿ ಪರವಾಗಿಲ್ಲ. ಒಂದೊಂದೇ ಹಾಕ್ಕೊಂಡು ಆಮೇಲೆ ಅದನ್ನು ಒಂದು ರೌಂಡು ತಿರುಗಿಸ್ಬಿಟ್ಟು ಅದನ್ನು ಒಂದೊಂದೇ ಚೆನ್ನಾಗಿ ತಿರುಗಿಸ್ಕೊಂಡು ಆದಮೇಲೆ ಅಲ್ಲಿ ಉಳಿದ ತರಕಾರಿ, ಬಟಾಟೆ, ಬೀನ್ಸು, ಬಟಾಟೆನೂ ಹಾಕ್ಕೋಬೋದು. ಬಟಾಟೆ ಸ್ವಲ್ಪ ಅದು ಇವಾಗ ತರಕಾರಿ ಎಲ್ಲ ಬಟಾಟೆ ಬೇಯುತ್ತೆ, ಏನು ತೊಂದರೆ ಇಲ್ಲ, ಬೇಯಿಸ್ಕೊಳ್ಳೋಕ್ಕೆ ಎಲ್ಲ 1 ವಿಸಿಲ್ 2 ವಿಸಿಲ್ ಆದರೆ ಬೇಯ್ತದೆ. ಆಮೇಲೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಚೆನ್ನಾಗಿ ಒಂಚೂರು ಫ್ರೈ ಮಾಡಿಕೊಂಡು ಆಮೇಲೆ ಇಲ್ಲಿ ಏನು ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇರಬೇಕು. ಆಮೇಲೆ ಇಲ್ಲಿ ಬಟಾಣಿ ನೋಡಿದ್ದು ನಾನು ನೆನೆಸಿಟ್ಕೊಂಡ ಬಟಾಣಿ ಅಲ್ಲ, ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಸಿ ಬಟಾಣಿಲಿ ಕೋಡ್ ಸಿಗುತ್ತಲ್ಲ, ಆ ಬಟಾಣಿನ ನಾನು ತೊಗೊಂಡಿದ್ದೇನೆ. ಹಸಿ ಬಟಾಣಿ ನನ್ನ ಹತ್ರ ಇರಲಿಲ್ಲ, ಇದು ಒಣ ಬಟಾಣಿ ನನ್ನ ಹತ್ರ ನೆನೆಸಿಟ್ಕೊಂಡಿರಲಿಲ್ಲ.
ಆಮೇಲೆ ನಾನಿಲ್ಲಿ ಪಾಲಕ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅಂತ ಹೇಳಿದ್ರೆ ಚೆನ್ನಾಗಿ ಅದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಮಳೆ ಇರೋ ಕಾರಣ ನಿಮಗೇನು ಕಾಣ್ತಾ ಇಲ್ಲ, ಇದು ಸ್ವಲ್ಪ ಕೇಳ್ತಾ ಇಲ್ಲ, ನಿಮಗೆ ಸರಿಯಾಗಿ ಕೇಳ್ತದೆ ಇಲ್ಲ ಗೊತ್ತಿಲ್ಲ ನನಗೆ. ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನಾನೇ ಮನೆಯಲ್ಲಿ ಮಾಡಿದಂಥ ಒಂದು ಸ್ವಲ್ಪ ಅರಿಶಿನ ಪುಡಿ, ಇದು ಬೇರೆ ಇತ್ತು ನನ್ನ ಹತ್ರ, ಬೇರೆ ಇದ್ದದನ್ನು ನಾನು ಸಣ್ಣ ಸಣ್ಣ ತುಂಡುಗಳನ್ನು ಮಾಡ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿದ್ದೆ. ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ, ಸಾಣಿಗೆಗೆ ಹಾಕಿ ಸೋಸ್ಕೊಂಡು. ಅದೇ ಬೇರೆ ಅರಿಶಿನ ಅದು. ಆಮೇಲೆ ಅದು ನೋಡಿ ಫುಲ್ ಬೇಯ್ತಾ ಉಂಟು, ಫ್ರೈ ಆಯಿತು. ಈಗ ಆದಮೇಲೆ ಅದಕ್ಕೆ ನಾನೀಗ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಪುಲಾವ್ ಬೋನ್ ಮಸಾಲ ಅಂತ ಇಟ್ಕೊಂಡಿದ್ದೆಲ್ಲ ಪುಲಾವು, ಅದನ್ನು ಪುಲಾವ್ ಪೌಡರನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. 2 ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟ್ ನಾನು ಒಂದೊಂದೇ ಹಾಕ್ಕೊಳ್ತೇನೆ. ಎಲ್ಲರೂ ಒಂದೊಂದೇ ಹಾಕಿ ಮಿಕ್ಸ್ ಮಾಡ್ತಾರಾದರೆ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಮಿಕ್ಸ್ ಮಾಡ್ತಾಯಿದ್ದೇನೆ. ಅದು ಮಿಕ್ಸ್ ಮಾಡಿ ಸ್ವಲ್ಪ ತರಕಾರಿ ಚೆನ್ನಾಗಿ ಹಿಡಿಬೇಕು, ಅಡಿ ಹಿಡಿಯೋಲ್ಲ. ನಾವು ಮಸಾಲೆ ಯಾವಾಗ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಆವಾಗ ಅಡಿ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಮತ್ತು ನಾವೇನು ಮಾಡಬೇಕು, ಅದನ್ನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇರುವಾಗ ಅದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ಇಲ್ಲಿ ಏನು ಮಾಡ್ತೇನೆ, ಅಕ್ಕಿ ಹಾಕ್ತೇನೆ. ಅಕ್ಕಿ ಹಾಕ್ಕೊಳ್ತೇನೆ. ಅಕ್ಕಿ ನೆನೆಸಿ ಬಸ್ತು ಇಟ್ಕೊಂಡಿದ್ದೆ, ಆ ಅಕ್ಕಿನೆಲ್ಲ ಹಾಕ್ಕೊಂಡೆ. ನಾನು ಫಸ್ಟ್ ತೊಳೆದು ಹೋಲ್ ಪಾಟ ಇರ್ತದಲ್ಲ ಅದಕ್ಕೆ ಹಾಕ್ಕೊಂಡಿದ್ದೆ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಇದನ್ನು ನೋಡಿ ಚೆಂದ 1-2 ತಿರುವು ನಾವು ಕೊಡಬೇಕು. ಚೆಂದ ನಾವು ಅಲ್ಲಿ 2 ತಿರುವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪುಲಾವ್ಗಳನ್ನು ತುಂಬ ಥರದಲ್ಲಿ ಮಾಡ್ತಾರೆ. ವೆಜಿಟೇಬಲ್ ಪುಲಾವು, ಪನ್ನೀರ್ ಪುಲಾವು, ಮತ್ತು ನಿಮಗೆ ಮೆಂತ್ಯ ಪುಲಾವು, ಇನ್ನೇನೇನೋ ಥರಗಳೆಲ್ಲ ಇರ್ತದೆ ಪುಲಾವ್ಗಳೆಲ್ಲ ಮಾಡಲಿಕ್ಕೆ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅಡಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಉರಿಯನ್ನು ಯಾವ ಅಡುಗೆ ಮಾಡಬೇಕಾದ್ರೆ ಎಲ್ಲ ಮುಗಿದು ಅದಕ್ಕೆ ಮುಚ್ಚಳ ಮುಚ್ಚೊತ್ತಿಗೆ ಮಾತ್ರ ನಾವು ಹೈಯಲ್ಲಿ ಇಡ್ಬೋದು. ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೂರು ಖಾರದ ಪುಡಿ ಹಾಕ್ಕೊಳ್ತೇನೆ. ಯಾಕಂದರೆ ಬೋನ್ ಮಸಾಲೆ ಅಷ್ಟೊಂದು ಖಾರ ಇರೋದಿಲ್ಲ. 2 ಮೆಣಸು ಹಾಕ್ಕೊಂಡಿದ್ದು ಮಾತ್ರ ಅದು ಸಾಕಾಗೋದಿಲ್ಲ ನಮಗೆ. ಅದಕ್ಕೆ ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾನು ತಿರುಗ್ತಾ ಮಿಕ್ಸ್ ಮಾಡಲೇಬೇಕು. ಇಲ್ಲದ್ರೆ ತಳ ಹಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಚೆನ್ನಾಗಿ ಅದನ್ನು ತಿರುಗಿ ಮಿಕ್ಸ್ ಮಾಡಬೇಕು. ಅಕ್ಕಿಯನ್ನು ಹುಡಿ ಆಗಲ್ಲ, ತುಂಬ ಹೊತ್ತು ನಾವೇನು ನೆನೆಸಿಟ್ಟಿರೋದಿಲ್ಲ. ಇಲ್ಲಿ ಅದಕ್ಕೆ ಬೇಕಾಗುವಷ್ಟು ಒಂದಿಷ್ಟು ನೀರನ್ನು ಹಾಕ್ಕೋಬೇಕು. ನೀರು ಅಳತೆಗೆ ತಕ್ಕಷ್ಟು ನೀರನ್ನು ಅಲ್ಲಿ ಹಾಕಿ ಪುನಃ 1-2 ಕೈಯನ್ನು ಆಡಿಸ್ಬೇಕು. ಯಾಕಂತೇಳಿದ್ರೆ ಉಪ್ಪು ಎಲ್ಲ ಹಾಕಿದರೆ ಅಥವಾ ಖಾರ ಹಾಕಿದರೆ ಅದು ಚೆನ್ನಾಗಿ ಮಿಕ್ಸ್ ಆಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ, ಯಾಕಂತ ಹೇಳಿದ್ರೆ ಅಲ್ಲಿ ನೀರು ಕಡಿಮೆ ಆದರೆ ಅನ್ನ ಉದುರಾಗಿ ಬರೋದಿಲ್ಲ, ಅನ್ನ ಗಟ್ಟಿ ಆಗ್ತದೆ. ಲಾಸ್ಟಿಗೆ ಇಲ್ಲಿ ನಾನೇನು ಮಾಡಿದ್ದೀನಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿದ್ದೇನೆ ಗೈಸ್. ಇಲ್ಲಿ ಹಾಕಿದ ನಂತರ ನಾನು ಅದಕ್ಕೆ ಉಪ್ಪು ಹಾಕ್ತಾಯಿದ್ದೇನೆ. ಅಳತೆಗೆ ತಕ್ಕಷ್ಟು ಉಪ್ಪು ಹಾಕಿ, ಉಪ್ಪು ಆದಷ್ಟು ಕಡಿಮೆ ಇರಲಿ, ಆರೋಗ್ಯಕ್ಕೆ ಏನು ಒಳ್ಳೆಯದಲ್ಲ ಉಪ್ಪು. ಹಾಗಾಗಿ ಉಪ್ಪು ಕಡಿಮೆ ಇರಲಿ. ನಾನಂದರೆ ಪುಲಾವ್ ಮಾಡಿದ್ದು 1 ಹೊತ್ತಿಗಲ್ಲ, 2 ಹೊತ್ತಿಗೆ, ಮಧ್ಯಾಹ್ನಕ್ಕೂ ಆಯಿತು ರಾತ್ರಿಗೂ ಆಯಿತು ಅಂತ ಹೇಳಿ ಇಲ್ಲಿ ಮಾಡ್ತಾಯಿದ್ದೇನೆ. ಯಾಕಂದರೆ ಪುಲಾವ್ ಅಂದರೆ ಎಲ್ರಿಗೂ ಇಷ್ಟ. ಹಾಗಾಗಿ ಅದು ಏನು ವೇಸ್ಟ್ ಆಗಲ್ಲ, ಮಾಡಿದರೆ ತಿಂದು ಹೋಗುತ್ತೆ. ಹಾಗೆ ಅದನ್ನು ಚೆನ್ನಾಗಿ 1-2 ಸುತ್ತು ಮಿಕ್ಸ್ ಮಾಡಿದ ಮೇಲೆ ಒಂದು ಉಪ್ಪಿನ ಟೇಸ್ಟ್ ನೋಡ್ಕೊಳ್ಳಿ ಹೇಗಿರ್ತದೆ ಅಂತ. ಉಪ್ಪಿನ ಟೇಸ್ಟ್ ಮತ್ತು ಒಮ್ಮೆ ಲಿಡ್ ಮುಚ್ಚಿದರೆ ಮತ್ತೆ ತೆಗಿಯೋಕ್ಕಾಗಲ್ಲ. ಇನ್ನೊಂಚೂರು ಉಪ್ಪು ಹಾಕಿದೆ ನಾನು ರುಚಿಗೆ. ಒಲೆಯನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ಇಟ್ಕೊಂಡು ಲಿಡ್ಡನ್ನು ನೀವು ಲಿಡ್ಡನ್ನು ಮುಚ್ಚಿ. ಯಾಕಂದರೆ ಅಕ್ಕಿ ಮೇಲ್ಗಡೆ ಇದ್ರೆಲ್ಲ ತಕ್ಕೊಳ್ಳಿ. ಯಾಕಂದರೆ ಲಿಡ್ಡಲ್ಲಿ ಅಕ್ಕಿ ಸಿಕ್ಕೊಂಡ್ರೆ ಬಾಯಿ ಮುಚ್ಚೋಕ್ಕಾಗಲ್ಲ ಲಿಡ್ಡು ಇದರದ್ದು, ಕುಕ್ಕರದ್ದು ಮುಚ್ಚಳ. ಆಮೇಲೆ ವಿಸಿಲ್ ಇಟ್ಟು 2 ವಿಸಿಲ್ ಬರಬೇಕದು ಚೆನ್ನಾಗಿ. ನಾನು 2 ವಿಸಿಲ್ ಮಾಡ್ತೇನೆ ನೋಡಿ. ಇಲ್ಲಿ ಬಿಸಿ ಬಿಸಿಯಾದ ಪುಲಾವು ರೆಡಿಯಾಗಿದೆ. ತುಂಬ ಟೇಸ್ಟ್ ಆಗಿದೆ. ನನಗೆ ನನ್ನ ಮಕ್ಕಳಿಗಂತೂ ಭಾರಿ ಖುಷಿ ಪುಲಾವು. ಯಾಕಂತೇಳಿ ಪುಲಾವಲ್ಲಿ ತುಂಬ
ವೆಜಿಟೇಬಲ್ ಹಾಕ್ತೇವೆ, ತುಪ್ಪ ಹಾಕ್ತೇವೆ, ಮತ್ತು ಏನು ಸೊಪ್ಪು ಕೂಡ ಹಾಕಿದ್ದೇನೆ. ಹಾಗಾಗಿ ಸೂಪರಾದ ಒಂದು ಪಲಾವ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ ನೋಡಿ. ನನ್ನ ಮಗನಿಗೆ ನಾನಿಲ್ಲಿ ಹಾಕ್ತೀನಿ.